ಬಳ್ಳಾರಿ ಜಿಲ್ಲೆಯ ಸಂಡೂರು ಪಟ್ಟಣದಲ್ಲಿ ಜನಿಸಿದ ಲಹರಿ ಜಿ 8ನೇ ತರಗತಿಯಲ್ಲಿ ಓದ್ತಾ ಇದ್ರು. ಹಾಡುಗಾರಿಕೆಯಲ್ಲಿ ಈಗಾಗಲೇ ತನ್ನದೇ ಆದ ಗುರುತನ್ನ ನಿರ್ಮಿಸಿದ್ದಾಳೆ. ಹಾರ್ಮೋನಿಯಂ ಹಾಗೂ ಕೀಬೋರ್ಡ್ ನುಡಿಸುವ ಕೌಶಲ್ಯ, ಗಾಯನದ ಮಧುರತೆ ಮತ್ತು ರಾಗಾಲಯದ ಪಟ್ಟು ಅವಳಿಗೆ ವಿಶೇಷತೆ ತಂದಿದೆ. ಸಂಗೀತ ಶಿಕ್ಷಕಿ ಶ್ರೀಮತಿ ಸಹನಾ ಅವರ ಪುತ್ರಿಯಾಗಿರುವ ಲಹರಿ ತಾಯಿಯೇ ಮೊದಲ ಗುರು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಅಭ್ಯಾಸವನ್ನ ತಾಯಿಯ ಮಾರ್ಗದರ್ಶನದಲ್ಲಿ ಬೆಳೆಸಿಕೊಂಡಿರುವ ಅವಳು ಶ್ರುತಿ ಲಯಗಳನ್ನ ನಿಖರತೆಯಲ್ಲಿ ಚಮತ್ಕಾರವನ್ನ ತೋರಿಸಿದ್ದಾಳೆ. ಮನೆತನದ ಸಂಗೀತ ಪರಂಪರೆ ಅವಳ ಪ್ರತಿಭೆಗೆ ಮತ್ತಷ್ಟು ಬಲವಾಗಿ ನಿಂತಿದೆ. ಗಾನ ಚತುರಾಯ ಗಾನ ಪ್ರಾಣಾಯ ಗಾನಾಂತರಾತ್ಮನೇ ಗಾನೋತ್ಸುಖಾಯ ಗಾನ ಮತ್ತಾಯ ಗಾನ ಸುಖ ಮನಸೇ ಗುರು ಪೂಜಿತಾಯ ಗುರುದೈವತಾಯ ಗುರುಕುಲಸ್ಥಾಯಿನೇ ಗುರು ವಿಕ್ರಮಾಯ ಗುಹ್ಯ ಪ್ರವರಾಯ ಗುರವೇ ಗುಣಗುರವೇ ಗುರು ದೈತ್ಯ ಕಲ ಚೈತ್ರೇ ಗುರು ಧರ್ಮ ಸದಾರಾಧ್ಯಾಯ ಗುರುಪುತ್ರ ಪರಿತ್ರಾತ್ರೇ ಗುರು ಪಾಖಂಡ ಖಂಡಕಾಯ ಕಾಯ ಕಾಯ ಗೀತ ಸಾರಾಯ ಗೀತ ತತ್ವಾಯ ಗೀತ ಗೋತ್ರಾಯ ಧೀಮಹಿ ಗೂಢ ಗುಲ್ಫಾಯ ಗಂಧಮತ್ತಾಯ ಗೋಜಯ ಪ್ರದಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಪ್ರತಿಭಾ ಕಾರಂಜಿ ಸೇರಿದಂತೆ ವಿವಿಧ ಸ್ಪರ್ಧೆಗಳಲ್ಲಿ ಹಲವು ಬಾರಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಬಹುಮಾನ ಪಡೆದಿರುವ ಲಹರಿ ಪರಂಪರಾ ಸ್ಟುಡಿಯೋ ಬೆಂಗಳೂರು ಆಯೋಜಿಸಿದ್ದ ರಾಜ್ಯ ಮಟ್ಟದ ಚಲನಚಿತ್ರ ಗೀತೆ ಸ್ಪರ್ಧೆಯಲ್ಲಿ 3ನೇ ಸ್ಥಾನ ಪಡೆದು ರಾಜ್ಯದ ಗಮನ ಸೆಳೆದಿದ್ದಾಳೆ. ಸಂಡೂರು ದಸರಾ ಉತ್ಸವದಿಂದ ಬ್ರಹ್ಮಕುಮಾರಿ ವಿದ್ಯಾಲಯ, ಶಂಕರಾಚಾರ್ಯ ಮಠ, ಕೂಡಲಿ ಶೃಂಗೇರಿ ಮಠ ಸೇರಿದಂತೆ ಅನೇಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ವೇದಿಕೆಗಳಲ್ಲಿ ಲಹರಿಯ ಗಾಯನ ಮೆಚ್ಚುಗೆ ಗಳಿಸಿದೆ. ಸಂಗೀತ ಶಿಕ್ಷಕಿ ಆಗಿರೋದ್ರಿಂದ ತಮ್ಮ ಮಕ್ಕಳನ್ನೇ ಸಂಗೀತ ಕ್ಷೇತ್ರದಲ್ಲಿ ಮುಂದೆ ಕರ್ಕೊಂಡು ಹೋಗಿರುವಂತದ್ದು. ಲಹರಿಗೆ ನೀವು ಸಂಗೀತ ಟ್ರೈನಿಂಗ್ ಮಾಡಬೇಕಾದ್ರೆ ಯಾವ ರೀತಿ ಕ್ರಮಗಳನ್ನು ಅನುಸರಿಸಿದ್ರಿ? ಅಂದ್ರೆ ಸಾಮ, ವೇದ, ದಂಡ 3 ಇರುತ್ತೆ. ಯಾಕಂದ್ರೆ ಕೆಲವೊಂದ್ಸರಿ ಸೂಕ್ಷ್ಮವಾಗಿ ಹೇಳಿರ್ತೀವಿ, ಅದನ್ನ ಕೇಳ್ತಿರ್ತಾರ. ಕೆಲವೊಂದ್ಸರಿ ಮಣ್ತನ ಮಾಡ್ತಾರೆ. ಮಣ್ತನ ಮಾಡಿದಾಗ ಮತ್ತೆ ನಾವು ದಂಡ ಅನ್ನೋ ಒಂದು ಇದನ್ನೇ ಮಾರ್ಗ ಮಾಡಿ ಮಾಡ್ಬೇಕು. ಯಾಕಂದ್ರೆ ಅವ್ರು ಚಿಕ್ಕ ವಯಸ್ಸಲ್ಲಿ ಇದಾರೆ, ಅವ್ರಿಗೆ ತಿಳುವಳಿಕೆ ಇರಲ್ಲ.
ಅವ್ರಿಗೆ ತಿಳುವಳಿಕೆ ಬಂದಾಗ ನಾನು ಏನು ಮಾಡಿಲ್ಲ ಅನ್ನೋ ಕೊರಗು ಬರಬಾರ್ದು. ಅದಕ್ಕೋಸ್ಕರ ನಮ್ಮಮ್ಮ ಏನು ಕಲಿಸ್ಲಿಲ್ಲ ಅನ್ನೋ ಒಂದು ಮಾತು ಬರಬಾರ್ದು, ಕೊರಗು ಬರಬಾರ್ದು ಅನ್ನೋ ಕಾರಣಕ್ಕೆ ಇದು ನಮ್ಮ ವಂಶದಲ್ಲಿ ಬಂದಿರುವಂತದ್ದು, ರಕ್ತದಲ್ಲಿ ಬಂದಿರುವಂತಹ ಒಂದು ಕಲೆ. ಅದು ಅವಳಿಗೂ ಮುಂದುವರ್ಸ್ಕೊಂಡು ಹೋಗ್ಬೇಕು. ಎಷ್ಟೋ ಜನ ದೊಡ್ಡ ದೊಡ್ಡ ಸಂಗೀತಗಾರರಿದ್ದಾರೆ, ಆದ್ರೆ ಅವ್ರ ಮಕ್ಳು ಕಲ್ತಿಲ್ಲ. ಆದ್ರೆ ಆ ತರ ಪರಿಸ್ಥಿತಿ ನನ್ ಮಗಳಿಗೆ ಬರಬಾರ್ದನ್ನ ದೃಷ್ಟಿಯಿಂದ ನನಗೇನ್ ವಿದ್ಯೆ ಗೊತ್ತಿದೆ, ಎಷ್ಟು ಗೊತ್ತಿದೆ ಅದಷ್ಟನ್ನು ನಾನು ಅವಳಿಗೆ ಧಾರೆ ಎರೆದು ಪ್ರತಿದಿನನೂ ಇದ್ ಮಾಡ್ತಾ ಇದ್ದೀನಿ. ದಸರಾ ಸಂದರ್ಭದಲ್ಲಿ ದೇವಿ ಪಾತ್ರದ ಮೂಲಕವೂ ಎಲ್ಲರ ಗಮನಾರ್ಹ ಅಭಿನಯವನ್ನ ನೀಡಿದ್ದಾಳೆ. ಹಾಗೆಯೇ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಜೂನಿಯರ್ ಪರೀಕ್ಷೆಯಲ್ಲಿ 89% ಅಂಕಗಳೊಂದಿಗೆ ತೇರ್ಗಡೆಯಾದ ಲಹರಿ ಸದ್ಯ ಶ್ರೀ ಶೈಲೇಶ್ವರ ವಿದ್ಯಾಕೇಂದ್ರದಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದು, ಶಾಲಾ ಆಡಳಿತವು ಅವಳಿಗೆ ನಿರಂತರ ಪ್ರೋತ್ಸಾಹವನ್ನ ನೀಡ್ತಾ ಇದೆ. ಸಂಗೀತವು ಒಂದು ಗಾಂಧರ್ವ ವಿದ್ಯೆಯಾಗಿದ್ದು ಇದು ಎಲ್ಲ ಮಕ್ಕಳಲ್ಲೂ ಇರೋದಿಲ್ಲ. ಇಂಥ ಒಂದು ಅದ್ಭುತವಾದಂತಹ ಪ್ರತಿಭೆ, ಒಂದು ಶಾರೀರ ಅಂತ ಏನು ಹೇಳ್ತೀವಿ, ಕಂಠ, ಅದು ಅವಳಿಗೆ ದೈವದತ್ತವಾಗಿ ಮತ್ತು ಅವರ ಒಂದು ಪೂರ್ವಜರ ಒಂದು ಸುಕೃತದ ಫಲದಿಂದ ಅದು ಅವಳಿಗೆ ಒಲಿದು ಬಂದಿದೆ. ಅತ್ಯಂತ ಒಂದು ಪ್ರತಿಭೆಯನ್ನ ಹೊಂದಿರತಕ್ಕಂಥ ವಿದ್ಯಾರ್ಥಿನಿ ಲಹರಿ ಈ ಎಲ್ಲ ಸರ್ವೇ ಸಾಮಾನ್ಯವಾಗಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣಕ್ಕೆ ಹೆಚ್ಚು, ಅಂಕಗಳಿಗೆ ಹೆಚ್ಚು, ಅಂಕಗಳನ್ನ ಗಳಿಸುವ ಫ್ಯಾಕ್ಟರಿಯನ್ನಾಗಿ ಮಾಡ್ತಾರೆ. ಆದರೆ ನಮ್ಮ ಶ್ರೀಶೈಲೇಶ್ವರ ವಿದ್ಯಾಕೇಂದ್ರದಲ್ಲಿ ಇಂತಹ ಪ್ರತಿಭೆಗಳನ್ನ ಹೆಕ್ಕಿ ತೆಗೆದು ಅವರಿಗೆ ನಾವು ನೀರೆರೆದು ಪೋಷಿಸ್ತೀವಿ ಮತ್ತು ಅವರನ್ನ ನಾವು ಮೇಲಕ್ಕೆ ಉತ್ತುಂಗಕ್ಕೆ ಅವರ ಒಂದು ಅಭಿರುಚಿಯಲ್ಲಿ, ಕಲೆಯಲ್ಲಿ ನಾವು ಬಾನೆತ್ತರಕ್ಕೆ ಬೆಳೆಸುವಂತ ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಕೂಡ ನಮ್ಮ ಸಂಸ್ಥೆ ಕಳೆದ 38 ವರ್ಷಗಳಿಂದ ಮಾಡಿಕೊಂಡು ಬಂದಿದೆ. ಸಂಡೂರಿನ ಕಲಾ ಪರಂಪರೆಯಲ್ಲಿ ಲಹರಿಯ ಉದಯ ನಿಜಕ್ಕೂ ಹೆಮ್ಮೆಯ ಸಂಗತಿ. ನನ್ನ ಹೆಸರು ಲಕ್ಷ್ಮೀ ಬ್ರಹ್ಮಾನಂದ ಶಾಸ್ತ್ರಿ ಅಂತ. ನಮ್ಮ ಮನೆಯೊಳಗೆ ಸಂಗೀತನೇ, ನಮ್ಮ ಇಡೀ ಫ್ಯಾಮಿಲಿನೇ ಸಂಗೀತದ ಫ್ಯಾಮಿಲಿನೇ ಇದೆ. ಹೀಗಾಗಿ ನಮಗ್ ಸಂಗೀತದ್ದು ಬಹಳ ತುಂಬಾ ಇಷ್ಟ ಇರ್ತಕ್ಕಂತ ಒಂದು ಕಲೆ ಅಂತ ಹೇಳ್ತೀವಿ ಸಂಗೀತನ. ಸಂಗೀತ ಹೇಗ್ ಬಂತು ಅಂತಂದ್ರೆ, ನಮ್ ತಾಯಿ ತುಂಬಾ ಹಾಡು ಹೇಳ್ತಿದ್ರು. ನಂತರ ನಾವೆಲ್ಲ ಮಕ್ಕಳು ಹಾಡು ಹೇಳ್ತಾ ಇದ್ವಿ. ಆಮೇಲೆ ನಮ್ಮ ತಂಗಿ ಮಗ ಚಿನ್ಮಯ್ ಜೋಶಿ ಅಂತ ಹೇಳಿ ಕಲರ್ಸ್ ಕನ್ನಡದಲ್ಲಿ ಮೊದಲನೇ ಬಹುಮಾನ ಗೆದ್ದಿರ್ತಕ್ಕಂಥ ಚಿನ್ಮಯ್ ಜೋಶಿ ಅಂತಕ್ಕಂಥವ್ರು ನಮ್ಮ ತಂಗಿ ಮಗ ಅವರು. ಹೀಗೆ ಅವ್ರ ತಾಯಿ ಕೂಡ ಸಂಗೀತ, ಅವ್ರ ತಂದೆ ಕೂಡ ಸಂಗೀತ. ಹೀಗಾಗಿ ಅವರ ಜೊತೆ, ಅವರ ಬಳಿಯಲ್ಲಿಯೇ ನನ್ನ ಮಗಳು ಸಂಗೀತ ಕತ್ಲು ಸಹನಾ ಅಂತ. ಈಗ ಅವಳ ಮಗಳು ಈ ಲಹರಿ ಅಂತ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬಾ ಸಂಗೀತದ ಅಭ್ಯಾಸ ಇದೆ. ಈಗ ನನ್ನ ಚಿಕ್ಕ ಮೊಮ್ಮಗಳು ಇದ್ದಾಳೆ, ಅವಳಲ್ಲೂ ಕೂಡ ಸಂಗೀತದ ಅಭ್ಯಾಸ ಇದೆ. ಅದಲ್ದೇನೆ ಮನೆಗೆ ಎಲ್ಲ ಮಕ್ಕಳು ಬಂದು ಸಂಗೀತ ಅಭ್ಯಾಸ ಮಾಡ್ತಾ ಇದ್ದಾರೆ. ಕಿರಿಯ ವಯಸ್ಸಿನಲ್ಲಿಯೇ ನಾದದ ನಿಷ್ಠೆ, ಶಿಸ್ತಿನ ಅಭ್ಯಾಸ ಮತ್ತು ಕಲೆಯ ಮೇಲಿನ ಪ್ರೀತಿ ಅವಳನ್ನ ನಾಳೆಯ ಬೆಳಕಿನತ್ತ ಕೊಂಡೊಯ್ತಾ ಇವೆ. ಲತಾ ಮಹಿಮಾನತಾ ಸಜನಿ ಮಧುಲತಾ ಮಹಿಮಾನ ಲತಾ ಮಹಿಮಾನ ಸಗಮ ಪಗಮ ಗಮ ಪನಿ ಪಮ ಗಮ ಗಸ ಲತಾ ಮಹಿಮಾನ ಲತಾ ಮಹಿಮಾನ ಗಮ ಪನಿ ಸನಿ ಪಮ ಗಮ ಪಮ ಗಮ ಗಸ ಲತಾ ಮಹಿಮಾನ ಲತಾ ಮಹಿಮಾನತಾ ಶಶಗ ಗಮ ಮಗ ಗ ಶಶಗ ಗಮ ಮ ಪಪ ಗ ಗಮ ಮ ಪಪ ಮಮ ಗಮ ಪಮ ಗಮ ಗಸ ಲತಾ ಮಹಿಮಾನತಾ. ರಾಜ್ಯದಿಂದ ರಾಷ್ಟ್ರ ಮಟ್ಟದವರೆಗೆ ತನ್ನ ಸ್ವರ ಹರಡುವುದು ಲಹರಿಯ ಕನಸು. ಮುಖ್ಯ ಈ ಶಾಲೆಯ ಗುರಿ ಪೂರ್ಣತೆಯತ್ತ ಪಯಣ ಅಂತ. ಕೇವಲ ಅಂಕಗಳಿಗೋಸ್ಕರ ಹಿಂದೆ ಬೀಳದೇನೆ ಮಕ್ಕಳಲ್ಲಿ ಅಡಗಿರುವಂತಹ ಸುಪ್ತ ಪ್ರತಿಭೆಯನ್ನ ಎಲ್ಲ ಆಯಾಮಗಳಿಂದ ಹೊರಗೆ ತರುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಕಲೆ, ಸಂಸ್ಕೃತಿ, ಸಾಹಿತ್ಯ, ಸಂಗೀತ ಇತ್ಯಾದಿ ಎಲ್ಲ ಕ್ಷೇತ್ರಗಳಲ್ಲೂ ಮೊದಲಿಂದ ಮಾಡ್ತಾ ಬಂದಿದ್ದೇವೆ. ಆ ತೆರನಾಗಿ ನಮಗೆ ಒಂದು ನಮ್ಮ ಗ್ರಾಮೀಣ ಅಥವಾ ನಮ್ಮ ಶಾಲೆ ತಾಲೂಕಿನ ಪ್ರತಿಭೆ ಕಂಡದ್ದು ಲಹರಿ ಒಬ್ರು, ಅದರಲ್ಲಿ ಒಬ್ಬರಾಗಿದ್ದಾರೆ. ಅವರಲ್ಲಿ ಇರ್ತಕ್ಕಂಥ ಒಂದು ಸಂಗೀತವನ್ನ ಮೊದಲಿಂದನೂ ಅವರ ತಾಯಿ ಮತ್ತು ಅವರ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಅಭ್ಯಾಸದ ಮೂಲಕವಾಗಿನೂ ಇಲ್ಲಿ ಶಾಲೆಯಲ್ಲಿ ಇರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಲ್ಲಿ ಅವಳಿಗೆ ಒಂದು ಉತ್ತಮ ವಾತಾವರಣವನ್ನ ಕೊಡೋದ್ರ ಮೂಲಕ ಮತ್ತು ಈ ಕೆಲವೊಂದು ಸಂಘಟನೆಯವರು ಮತ್ತು ಸಂಘ ಸಂಸ್ಥೆಗಳು ಏರ್ಪಡಿಸ್ತಾ ಇರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಿಗೆ ಅವಳನ್ನ ಉತ್ತೇಜನ ಮಾಡಿ ಕಳಿಸೋದ್ರ ಮೂಲಕ ಅವಳಿಗೆ ಒಂದು ಉತ್ಸಾಹವನ್ನು ಕೊಡ್ತಾ ಇದ್ದೇವೆ. ನಿಮಗೆ ಸಂಗೀತ ಕಲೆ ಆಸಕ್ತಿ ಯಾವಾಗ ಶುರುವಾಯಿತು?
ನಾನು ಸಣ್ಣೋಳಿರುವಾಗಿಂದಲೇ ಅಮ್ಮ ಮ್ಯೂಸಿಕ್ ಕ್ಲಾಸ್ ಮಾಡ್ತಾ ಇದ್ರು. ಅವಾಗಿಂದ ನನ್ನನ್ನು ಕೂರ್ಸ್ಕೊಂಡು ಮಾಡ್ತಾ ಇದ್ರು. ಆಮೇಲೆ ನಾನು 4ನೇ ಕ್ಲಾಸಿಂದನೂ ಎಕ್ಸಾಮಿಗೆ ಏನೇನ್ ರೆಡಿ ಆಗ್ಬೇಕು ಅದೆಲ್ಲ ರೆಡಿಯಾಗಿ ಆಸಕ್ತಿಯಿಂದ ಕಲ್ತಿದ್ದಕ್ಕೆ ಇವಾಗ ಪ್ರತಿಫಲ ಸಿಗ್ತಿದೆ. ಇನ್ನು ಕುಟುಂಬದಲ್ಲಿ ಯಾರಾದ್ರೂ ಸಂಗೀತ ಕ್ಷೇತ್ರದಲ್ಲಿ ಇದ್ದಾರಾ? ನಮ್ಮ ಅಮ್ಮ ಇದ್ದಾರೆ, ನಮ್ಮ ಅಜ್ಜಿ ಇದ್ದಾರೆ, ನಮ್ಮ ಮಾಮ ಇದ್ದಾರೆ. ಎಲ್ಲರೂ ಸಂಗೀತ ಕ್ಷೇತ್ರದಲ್ಲಿ ಇರೋರು ಸರ್. ಅದು ನಿಜವಾಗುವ ದಿನ ದೂರದಲ್ಲಿಲ್ಲ ಅನ್ನೋದೇ ಎಲ್ಲರ ವಿಶ್ವಾಸ. ಅಮರೇಶ್ವರ ಲಿಂಗದೊಡಲು ಸಂಗನಾ ಬಸವಣ್ಣನೆಂಬುದ, ಸಂಗನಾ ಬಸವಣ್ಣನೆಂಬುದ, ಸಂಗನಾ ಬಸವಣ್ಣ. ಅಮರೇಶ್ವರ ಲಿಂಗದೊಡಲು ಸಂಗನಾ ಬಸವಣ್ಣನೆಂಬುದು, ಮಡಿವಾಳ ಮಾಚಿದೇವ ಬಲ್ಲ ಕಾರಣ. ಅಮರೇಶ್ವರ ಲಿಂಗದೊಡಲು ಸಂಗನಾ ಬಸವಣ್ಣ, ಸಂಗನಾ ಬಸವಣ್ಣ. ಭಕ್ತರ ಭಾವದಲ್ಲಿ ಸುಳಿವ ಸುಳುಹು, ಈ ರಕ್ತರ ಜ್ಞಾನದಲ್ಲಿ ಹೊಳೆವ ಕಳೆಯು, ನೀವೇ